ಇನ್ನೇನು 2 ದಿನದಲ್ಲಿ 2024 ಮುಗಿದು 2025ನೇ ಇಸ್ವಿ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಯೂಟ್ಯೂಬರ್ ಹೊಸ ಒಂದು ಪಾಲಿಸಿನ ಕೊಟ್ಟಿದ್ದಾರೆ. ಸೊ ಈ ಪಾಲಿಸಿಯಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮದು ಹೊಸ ಚಾನಲ್ ಆಗಿರ್ಬೋದು, ಹಳೆ ಚಾನಲ್ ಆಗಿರ್ಬೋದು, ಅಥವಾ ನಿಮ್ಮದು ಮಿಲಿಯನ್ ಗಂಟೆ ಸಬ್ಸ್ಕ್ರೈಬರ್ ಇರ್ಬೋದು, ಅಥವಾ ನಿಮ್ಮದು ಒಂದು 100K 200K ಅಥವಾ ನಿಮ್ಮದು 10,000 1,000 ಈ ರೀತಿ ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ಆ ಚಾನಲ್ ಹೇಳಿದೆ ಕೇಳದೆ ಡಿಲೀಟ್ ಆಗುತ್ತೆ. ಸೊ ಈ ಒಂದು ಹೊಸ ಪಾಲಿಸಿನ ತೊಗೊಂಡು ಬಂದಿದ್ದಾರೆ. ಸೊ ಯಾವ ರೀತಿ ನೀವು ವಿಡಿಯೋ ಮಾಡಿದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ, ಸೊ ಈ ಪಾಲಿಸಿ ಏನನ್ನ ಹೇಳುತ್ತೆ, ಸೊ ಈ ಪಾಲಿಸಿಯಲ್ಲಿ ಯಾವ್ಯಾವ ರೀತಿ ವಿಡಿಯೋಗಳನ್ನ ನೀವು ಮಾಡಬಾರ್ದು, ಸೊ ಆ ಒಂದು ಇನ್ಫಾರ್ಮೇಶನ್ ಇಲ್ಲಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಇದು ಅಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಹೊಸ ಪಾಲಿಸಿನ ಯೂಟ್ಯೂಬ್ ಅವರು ತಗೊಂಡ್ ಬರ್ತಿದ್ದಾರೆ. ಸೊ ಈಗಾಗಲೇ ಮಿಲಿಯನ್ ಗಂಟೆ ಇರುವಂತಹ ಸಬ್ಸ್ಕ್ರೈಬರ್ಸ್ ಹೊಂದಿರುವಂತಹ ಚಾನಲ್ಗಳು ಕೂಡ ಡಿಲೀಟ್ ಆಗಿದೆ, ಒಂದು ರಾತ್ರಿಯಲ್ಲಿ ಡಿಲೀಟ್ ಆಗಿದೆ. ಸೊ ನಿಮ್ದು ಕೂಡ ಡಿಲೀಟ್ ಆಗಬಹುದು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇರುವಂತ ಈ ಒಂದು ವಿಡಿಯೋನ ನೀವು ಮಾಡಿದ್ರೆ, ಸೊ ಈಗಾಗಲೇ ಅದನ್ನ ಪ್ರೈವೇಟ್ ಆದ್ರೂ ಮಾಡಿ ಅಥವಾ ಡಿಲೀಟ್ ಆದ್ರೂ ಮಾಡಿ ನಿಮ್ಮ ಯೂಟ್ಯೂಬ್ ಅನ್ನ ಸೇವ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯೂಟ್ಯೂಬ್ ಕಡೆಯಿಂದ ಬಂದಂತ ಒಂದು ಹೊಸ ಪಾಲಿಸಿ ಏನಪ್ಪಾ ಅಂತಂದ್ರೆ, ಆ ಒಂದು ಪಾಲಿಸಿಯಲ್ಲಿ ನೀವು ಯಾವೆಲ್ಲ ವಿಡಿಯೋಗಳನ್ನ ಮಾಡಿ ಹಾಕಿದಿರೋ, ಸೊ ಆ ಒಂದು ಪಾಲಿಸಿ ವಿರುದ್ಧವಾಗಿದ್ರೆ ನಿಮ್ಮ ಚಾನಲ್ ಹೇಳದೆ ಕೇಳದೆ ಡಿಲೀಟ್ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಏನು ಅಂತ ನಾನು ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಣ್ಣ ತನಕ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದನ್ನ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಏನಪ್ಪಾ ಅಂತಂದ್ರೆ ದಿನೇ ದಿನೇ ಯೂಟ್ಯೂಬ್ ಕಡೆಯಿಂದ ಹೇಳ್ತಾ ಇದ್ದೀನಿ, ಪಾಲಿಸಿ ಮೇಲೆ ಪಾಲಿಸಿನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಸ್ಟ್ರಿಕ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೆ. ಸೊ ಇನ್ನೂ ಕೂಡ ಸ್ಟ್ರಿಕ್ಟ್ ಆಗಿದೆ. ಸೊ ಇಷ್ಟು ದಿನ ಯಾರೆಲ್ಲ ಈ ರೀತಿ ವಿಡಿಯೋಗಳನ್ನ ಮಾಡ್ಕೊಂಡು ಬಂದಿದ್ರು ಅವರಿಗೆ ಯಾವುದೇ ತೊಂದರೆ ಆಗಿಲ್ಲ. ಬಟ್ ಇನ್ನು ಮುಂದೆ ಏನಿದೆ ತೊಂದರೆ ಆಗುತ್ತೆ, ಅವರ ಚಾನಲ್ ಹೇಳದೆ ಕೇಳದೆ ಡಿಲೀಟ್ ಆಗುತ್ತೆ. ಸೊ ಯೂಟ್ಯೂಬ್ ಅಲ್ಲಿ ಸ್ಟ್ರೈಕ್ ಅನ್ನೋದು ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಇದರಲ್ಲಿ 2 ರೀತಿಯ ಸ್ಟ್ರೈಕ್ ಅನ್ನ ನಾವು ನೋಡಬಹುದು. ಒಂದೇದೇನಪ್ಪಾ ಅಂತಂದ್ರೆ ಅದು ಕಾಪಿರೈಟ್ ಸ್ಟ್ರೈಕ್ ಅಂತ. ಸೊ ಕಾಪಿರೈಟ್ ಸ್ಟ್ರೈಕ್ ಅಂತಂದ್ರೆ ಯಾರಾದ್ರೂ ವಿಡಿಯೋ ಅಥವಾ ಯಾರಾದ್ರೂ ನೀವು ವಿಡಿಯೋನ ಬೇರೆಯವರು ವಿಡಿಯೋ ಅಂತಂದ್ರೆ ನಿಮ್ಮ ಒಂದು ಚಾನಲ್ ಹಾಕಿದ್ರೆ ಅವರು ನಿಮ್ಮ ಚಾನಲ್ಗೆ ಕಾಪಿರೈಟ್ ಸ್ಟ್ರೈಕ್ ಅನ್ನ ಕೊಡಬಹುದು. ಇದು ಬೇರೆಯವರು ನಿಮ್ಮ ಚಾನಲ್ಗೆ ಕೊಡುವಂತ ಒಂದು ಸ್ಟ್ರೈಕ್ಗೆ ಕಾಪಿರೈಟ್ ಸ್ಟ್ರೈಕ್ ಅಂತ ಅಂತಾರೆ. ಸೊ ಇನ್ನೊಂದೇನಪ್ಪಾ ಅಂತಂದ್ರೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್. ಸೊ ಇದು ಡೈರೆಕ್ಟ್ ಆಗಿ ಯೂಟ್ಯೂಬ್ ಅವ್ರ ಕಡೆಯಿಂದಾನೇ ಬರುತ್ತೆ. ಸೊ ಇದೇನಪ್ಪಾ ಅಂತಂದ್ರೆ ನೀವೇನಾದ್ರೂ ಯೂಟ್ಯೂಬ್ ಒಂದು ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರ್ತಲ್ಲ, ಸೊ ಅದನ್ನ ನೀವು ಫಾಲೋ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಚಾನೆಲ್ ಏನಾಗುತ್ತೆ ಡಿಲೀಟ್ ಆಗುತ್ತಾ ಸಾಧ್ಯತೆ ಇರುತ್ತೆ. ಖುದ್ದಾಗಿ ಯೂಟ್ಯೂಬರ್ ಡಾಟ್ ನಿಮ್ಮ ಚಾನಲ್ಗೆ ಕೊಟ್ಟಿರ್ತಾರೆ. ಸೊ ನೀವು ತಪ್ಪನ್ನ ಮಾಡ್ತಾ ಇದ್ರೆ, ಸೊ ಹಾಗಾಗಿ ಈ ತಪ್ಪನ್ನ ಸರಿಪಡಿಸ್ಕೊಳ್ಳಿ ಅಂತ. ಸೊ ಆ ತಪ್ಪನ್ನ ನೀವು ಸರಿಪಡಿಸ್ಕೊಂಡ್ರೆ ನಿಮ್ಮ ಚಾನಲ್ ಉಳಿಯುತ್ತೆ, ಇಲ್ಲ ಅಂತ ನಿಮ್ಮ ಚಾನಲ್ ಅದು ಡಿಲೀಟ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್. ಸೊ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಲ್ಲಿ ಏನಪ್ಪಾ ಅಂತಂದ್ರೆ ರೂಲ್ಸ್ ಇರುತ್ತೆ. ಇವಾಗ ಒಂದು ನೀವು ಯಾವ್ದಾದ್ರು ಮನೆ ಬಾಡಿಗೆ ತಗೊಂಡಿದ್ರ ಅಂತ ಅನ್ಕೊಳ್ಳಿ, ಅಥವಾ ಏನಾದ್ರೂ ಒಂದು ಖರೀದಿ ಮಾಡಕ್ ಹೋಗ್ತಾ ಇದ್ರೆ, ಅಥವಾ ಏನೋ ಒಂದು ತಗೋಬೇಕಂತ ಅನ್ಕೊಂಡಿದ್ರೆ ಅದಕ್ಕೆ ಇದೇ ರೀತಿಯಾದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತವೆ. ಸೊ ಈ ರೀತಿ ಆಗ್ಬೇಕು. ಸೊ ಒಂದು ಬಾಡಿಗೆ ಹೋದ್ರೆ ನೀವು ಬಾಡಿಗೆ ಎಷ್ಟೇ ಕೊಡಬೇಕು, ಅಥವಾ ನೀವು ಪಹಲೆ ಇಷ್ಟು ಡಿಪಾಸಿಟ್ ಮಾಡಬೇಕು, ಸೊ ಮನೆಯನ್ನ ಇದೇ ರೀತಿ ಇಟ್ಕೋಬೇಕು ಅಂತ. ಸೊ ಆ ರೀತಿ ನೀವು ಇಟ್ಕೊಳ್ಳಿಲ್ಲ ಅಂತಂದ್ರೆ ಅವರು ನಿಮ್ಮ ಮನೆಯಿಂದ ಕಳಿಸುವಂತ ಸಾಧ್ಯತೆ ಇರುತ್ತೆ. ಅದೇ ರೀತಿ ಕೂಡ ಯೂಟ್ಯೂಬ್ ಅಲ್ಲಿ ಈ ಒಂದು ಕಮ್ಯುನಿಟಿ ಗೈಡ್ಲೈನ್ ಕೆಲಸ ಮಾಡುತ್ತೆ. ಸೊ ನೀವು ಯೂಟ್ಯೂಬ್ಗೆ ರೂಲ್ಸ್ಗೆ ತದ್ವಿರುದ್ಧವಾಗಿ ಇದ್ರೆ, ಅದನ್ನ ನೀವು ರೂಲ್ಸ್ನ ಫಾಲೋ ಮಾಡಲಿಲ್ಲ ಅಂತಂದ್ರೆ ಯೂಟ್ಯೂಬರ್ ನಿಮ್ಮ ಚಾನಲ್ನ ಹೇಳದೆ ಕೇಳದೆ ಏನ್ ಮಾಡ್ತಾರೆ ಡಿಲೀಟ್ ಮಾಡಿ ಬಿಸಾಕ್ಬಿಡ್ತಾರೆ. ಸೊ ಈ ರೀತಿಯಾಗಿ ಇರುತ್ತೆ. ಸೊ ಅದೇ ರೀತಿಯಾಗಿ ಒಂದು ಹೊಸ ಪಾಲಿಸಿನ ತಗೊಂಡ್ ಬಂದಿದ್ದಾರೆ. ಸೊ ಆ ಪಾಲಿಸಿ ಏನಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದೇ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಡಿಜಿಟಲ್ ಸೆಕ್ಯೂರಿಟಿ ಕಂಟೆಂಟ್ ಅಂತ. ಸೊ ಈ ಡಿಜಿಟಲ್ ಸೆಕ್ಯೂರಿಟಿ ಕಂಟೆಂಟ್ ಅಂದ್ರೆ ಏನು, ಇದರಲ್ಲಿ 4 ವಿಧಗಳು ಬರ್ತವೆ. ಸೊ ಆ 4 ವಿಧಗಳಲ್ಲಿ ನೀವು ಯಾವೆಲ್ಲ ವಿಡಿಯೋಗಳನ್ನ ಫಾಲೋ ಮಾಡಿಲ್ಲ ಅಂದ್ರೆ, ರೂಲ್ಸ್ಗಳನ್ನ ಫಾಲೋ ಮಾಡಿಲ್ಲ, ಈ 4 ನೀವು ಫಾಲೋ ಮಾಡಿಲ್ಲ ಅಂತಂದ್ರೆ ನಿಮ್ಮ ಚಾನಲ್ ಹೇಳ್ತೀನಿ 100% ಡಿಲೀಟ್ ಆಗುತ್ತೆ. ಇದನ್ನ ಬರೆದಿಟ್ಕೊಳ್ಳಿ. ಸೊ ಈ ಒಂದು 4ರಲ್ಲಿ ಯಾವುದು ಕೂಡ ನೀವು ವಿಡಿಯೋ ಮಾಡಿಲ್ಲ ಅಂತಂದ್ರೆ ನಿಮ್ಮ ಒಂದು ವಿಡಿಯೋ ಏನಿದೆ ಅದು ಸೇಫ್ ಆಗಿರುತ್ತೆ, ಸೆಕ್ಯೂರ್ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾದ್ರೆ ಯಾವ 4 ಆಪ್ಷನ್ಗಳು ಏನ್ ಹೇಳುತ್ತೆ ಆ ರೂಲ್ಸ್ಗಳು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಿದ್ರೆ ಆ 4 ರೂಲ್ಸ್ ಏನ್ ಹೇಳುತ್ತೆ ಅಂತ ನಾವು ನೋಡ್ಕೊಂಡು ಬರೋಣ. ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಮೊದಲೇದಾಗಿ ನಾನು ನೋಡ್ತಾ ಹೋಗ್ತೀನಿ ನೋಡಿ. ಡಿಜಿಟಲ್ ಸೆಕ್ಯೂರಿಟಿ ಕಂಟೆಂಟ್ ಅನ್ನೋದು ಇದು ಮೇನ್. ಇದರಲ್ಲಿ 4 ಬರುತ್ತೆ. ಏನಪ್ಪಾ ಅಂತಂದ್ರೆ ಮೊದಲೇದಾಗಿ ಇಂಟರ್ನೆಕ್ಷನಲ್ ಲೆಫ್ಟ್ ಅಂತ ಬರುತ್ತೆ. ಆಮೇಲೆ ಸೆಕೆಂಡ್ ಒನ್ ಹ್ಯಾಕಿಂಗ್ ಅಂತ ಬರುತ್ತೆ. ಇನ್ನೊಂದು ಮೂರನೇದು ಬೈಪಾಸಿಂಗ್ ಪೇಮೆಂಟ್ ಫಾರ್ ಡಿಜಿಟಲ್ ಕಂಟೆಂಟ್ ಆರ್ ಸರ್ವಿಸ್ ಅಂತ ಬರುತ್ತೆ. ಇದು ಮೂರನೇದಾಯ್ತು. ಇನ್ನೊಂದು ಫಿಶಿಂಗ್ ಅಂತ ಬರುತ್ತೆ. ಫಿಶಿಂಗ್ ಅಲ್ಲೇ ಮತ್ತೊಂದು ಬರುತ್ತೆ ಕ್ರಿಪ್ಟೋ ಫಿಶಿಂಗ್ ಅಂತ ಬರುತ್ತೆ. ಸೊ ಈ ಒಂದು 4 ನೀವು ರೂಲ್ಸ್ ಅನ್ನ ನೀವು ಫಾಲೋ ಮಾಡಲೇಬೇಕು. ಸೊ ಈ 4 ರೂಲ್ಸ್ ಅನ್ನ ಏನ್ ಹೇಳುತ್ತೆ ಅಂತ ನಿಮ್ಗೆ ಒಂದೊಂದಾಗಿ ನಾನು ಹೇಳ್ಕೊಡ್ತೀನಿ. ಸೊ ಅವೆಲ್ಲ ರೂಲ್ಸ್ ನೀವು ಫಾಲೋ ಮಾಡಿರಲೇಬೇಕು. ಸೊ ಅದಕ್ಕೆ ವಿರುದ್ಧವಾಗಿ ನೀವೇನಾದ್ರೂ ಹೋಗಿದ್ರೆ ನಿಮ್ಮ ಚಾನಲ್ ಡಿಲೀಟ್ ಆಗೋದು ಪಕ್ಕ. ಇದನ್ನ ಬರೆದಿಟ್ಕೊಳ್ಳಿ. ಸೊ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ಇನ್ಸ್ಟ್ರಕ್ಷನಲ್ ಡೆಪ್ಟ್ ಅಂದ್ರೆ ನೀವು ಇನ್ನೊಬ್ಬರವನ್ನ ಮಿಸ್ಗೈಡ್ ಮಾಡೋದು ಅಂತಂದ್ರೆ ನಿಮ್ಮ ಚಾನೆಲ್ ಅಲ್ಲಿ ಮಿಸ್ಗೈಡ್ ಅವರಿಗೆ ತಪ್ಪಾದ ಇನ್ಫಾರ್ಮೇಶನ್ ಕೊಡೋದು. ಸೊ ಅದು ಸುಳ್ಳಿರುವಂತಹ ಒಂದು ಇನ್ಫಾರ್ಮೇಶನ್ ನಿಮ್ಮ ಒಂದು ವಿಡಿಯೋದಲ್ಲಿ ನೀವು ಹೇಳಿ ಅದನ್ನ ನಂಬಿಸಕ್ಕೆ ಟ್ರೈ ಮಾಡೋದು. ಈ ರೀತಿಯಾಗಿ ನೀವು
ಏನಾದರೂ ವಿಡಿಯೋ ಮಾಡಿ ಹಾಕಿದ್ರೆ, ನಾನು ಆಗಲೇ ಇದನ್ನೆಲ್ಲ ತಮ್ನೇಲ್ ಆಗಿರ್ಬೋದು, ಒಳಗೆ ಇರೋದೇ ಬೇರೆ, ವಿಡಿಯೋ ಇರೋದೇ ಬೇರೆ, ತಮ್ನೇಲ್ ಇರೋದೇ ಬೇರೆ, ಆ ರೀತಿ ತಪ್ಪು ಇನ್ಫಾರ್ಮೇಶನ್ ಏನಾದರೂ ನೀವು ಕೊಡ್ತಾ ಇದ್ರೆ ಸೊ ನಿಮ್ಮ ಚಾನೆಲ್ನಾಗಿದೆ ಅದು ಹೇಳದೆ ಕೇಳದೆ ಕೂಡ ಡಿಲೀಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಆ ರೀತಿ ಏನಾದರೂ ವಿಡಿಯೋ ಮಾಡಿದ್ರೆ ದಯವಿಟ್ಟು ಅದನ್ನು ನೀವು ಡಿಲೀಟ್ ಮಾಡ್ಕೊಂಡು ಬಿಡಿ. ಸೊ ಇದು ಪಾಲಿಸಿಯಲ್ಲಿ ಇರುವಂಥದ್ದು ಒಂದೇದು. ಇನ್ನು ಎರಡನೇದೇನಪ್ಪ ಅಂತಂದರೆ ಹ್ಯಾಕಿಂಗ್. ಸೊ ಹ್ಯಾಕಿಂಗ್ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ. ಏನಪ್ಪ ಅಂತಂದರೆ ನೀವು ಯಾರ್ದಾದ್ರೂ ಏನಾದರೂ ಯಾವ ರೀತಿ ಮೊಬೈಲ್ ಹ್ಯಾಕ್ ಮಾಡೋದಾಗಿರ್ಬೋದು ಅಥವಾ ಯಾವುದೋ ಡಾಕ್ಯುಮೆಂಟ್ ಹ್ಯಾಕ್ ಮಾಡೋದಾಗಿರ್ಬೋದು, ಸೊ ಅವ್ರನ್ನ ಹ್ಯಾಕ್ ಯಾವ ರೀತಿ ಮಾಡೋದು, ನೀವು ಯಾವ ರೀತಿ ಏನೇನ ಯೂಸ್ ಮಾಡಿಬಿಟ್ಟು ಹ್ಯಾಕ್ ಮಾಡೋದು, ಸೊ ಅವರ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು, ಏನೋ ಒಂದು ಹ್ಯಾಕಿಂಗ್ ಇನ್ಫಾರ್ಮೇಷನ್ನ ಹೊರಗೆ ಹಾಕಿ ಅವ್ರಿಗೆ ಒಂದು ಮೇನ್ ಆಗಿರುವಂಥ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು, ಇನ್ಫಾರ್ಮೇಷನ್ ಅದನ್ನು ನೀವು ಹ್ಯಾಕ್ ಮಾಡೋದು, ಈ ರೀತಿ ನಿಮ್ಮ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ರೆ ಸೊ ಆ ರೀತಿ ಕೂಡ ಅದು ರೂಲ್ಸ್ಗೆ ವಿರುದ್ಧವಾಗಿರುತ್ತೆ. ಆ ರೀತಿ ಕೂಡ ನೀವು ವಿಡಿಯೋಗಳು ಮಾಡಿ ಹಾಕಿದ್ರೆ ಅದು ಕೂಡ ಡಿಲೀಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹ್ಯಾಕಿಂಗ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತಲ್ಲ, ಇವಾಗ ಹ್ಯಾಕರ್ಸ್ ಏನು ಮಾಡ್ತಾರೆ, ಬೇರೆಯೊಬ್ಬರ ಒಂದು ಡಾಟಾ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಏನು ಮಾಡ್ತಾರೆ, ಅದನ್ನು ಹ್ಯಾಕ್ ಮಾಡ್ಕೊಂಡು ಲೀಕ್ ಮಾಡ್ತಾರೆ. ಸೊ ಅದೇ ರೀತಿ ಅದರ ಬಗ್ಗೆ ನೀವು ಮಾಹಿತಿನ ಕೊಡ್ತಾ ಇದ್ರೆ ಸೊ ಈ ರೀತಿ ಮಾಡ್ಕೊಂಡು ನೀವು ಇದನ್ನು ಹ್ಯಾಕ್ ಮಾಡ್ಬೋದು. ಸೊ ಈ ರೀತಿ ಮಾಡಿದ್ರೆ ಇದು ಹ್ಯಾಕ್ ಆಗುತ್ತೆ ಅಂತ ಈ ರೀತಿ ಏನಾದರೂ ಇನ್ಫಾರ್ಮೇಷನ್ ಕೊಡ್ತಾ ಇದ್ರೆ ನಿಮ್ಮ ಚಾನೆಲ್ ಏನಾಗುತ್ತೆ, ಈ ಒಂದು ವಿಡಿಯೋ ಇದ್ರೆ ಅದಕ್ಕೆ ಸ್ಟ್ರೈಕ್ ಬಂದು, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದು ಡಿಲೀಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ಮೂರನೇದೇನಪ್ಪ ಅಂತಂದರೆ ಬೈಪಾಸಿಂಗ್ ಪೇಮೆಂಟ್ ಫಾರ್ ಡಿಜಿಟಲ್ ಕಂಟೆಂಟ್ ಆರ್ ಸರ್ವಿಸ್. ಯಾವುದಾದ್ರೂ ಈಗ ಪೇಡ್ ಆಗಿರುವಂಥ ಒಂದು ಆ್ಯಪ್ ಆಗಿರ್ಬೋದು, ಅದನ್ನು ನೀವು ಫ್ರೀಯಾಗಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಸೊ ಇದಕ್ಕೆ ಒಂದು ಸಬ್ಸ್ಕ್ರಿಪ್ಷನ್ ಇರುತ್ತಲ್ಲ ಅದನ್ನು ನೀವು ಯಾವ ರೀತಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು, ದುಡ್ಡು ಕೊಡದೆ ಯಾವ ರೀತಿ ಅದನ್ನು ನೀವು ಯೂಸ್ ಮಾಡ್ಬೋದು, ಈ ರೀತಿ ಏನಾದರೂ ವಿಡಿಯೋ ಮಾಡಿ ಹಾಕಿದರೆ ಯೂಟ್ಯೂಬಲ್ಲಿ ಅದು ಕೂಡ ನಿಮ್ಮ ಒಂದು ಚಾನಲ್ಗೆ ಹೊಡೆತ ಬೀಳುವಂಥ ಸಾಧ್ಯತೆ ಇರುತ್ತೆ. ಅದು ಕೂಡ ಏನಾಗುತ್ತೆ ಡಿಲೀಟ್ ಆಗುವ ಸಾಧ್ಯತೆ ಇರುತ್ತೆ ನಿಮ್ಮ ಚಾನಲ್. ಯಾಕಂದರೆ ಅದು ತಪ್ಪಾಗಿರುವಂಥ ಒಂದು ರೂಲ್ಸು. ಅದು ಪೇಡ್ ಪ್ರಮೋಷನ್ ಇರುವಂಥ ಒಂದು ಆ್ಯಪನ್ನು ನೀವು ಫ್ರೀಯಾಗಿ ಯಾವ ರೀತಿ ಕದ್ಕೊಳ್ಳೋದು ಅನ್ನೋದನ್ನು ಹೇಳ್ದಂಗೆ ಆಗುತ್ತೆ. ಸೊ ಹಾಗಾಗಿ ಯೂಟ್ಯೂಬರ್ ಏನು ಮಾಡ್ತಾರೆ ಅಂತಂದರೆ ಇದಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ. ಸೊ ಆ ರೀತಿ ಏನಾದರೂ ನೀವು ಮಾಡಿದರೆ ನಿಮ್ಮ ಚಾನಲ್ ಏನಾಗಿದೆ ಅದು ಡಿಲೀಟ್ ಆಗುತ್ತೆ. ಸುಮಾರು ಮಿಲಿಯನ್ ಗಂಟಲೆ ಇರುವ ಒಂದು ಸಬ್ಸ್ಕ್ರೈಬರ್ ಇರುವಂಥ ಚಾನಲ್ಗಳು ಈಗಾಗಲೇ ಡಿಲೀಟ್ ಆಗಿದೆ. ಸೊ ಮೇನ್ ಆಗಿರುವಂಥವ್ರದ್ದು ಈಗ ಲಕ್ಕಿಲ್ ಕೆ ಯಶ್ ಅವರಾಗಿರ್ಬೋದು ಅಥವಾ ಈಗ ಮನೋಜ್ ಆಗಿರ್ಬೋದು ಎಲ್ಲ ಪ್ರತಿಯೊಬ್ಬರು ವಿಡಿಯೋ ಮಾಡಿ ಹಾಕ್ತಿದ್ದಾರೆ. ಯಾಕಂದರೆ ಅವರು ಈ ರೀತಿಯ ವಿಡಿಯೋಗಳನ್ನ ಮಾಡಿ ಹಾಕಿದಾರಲ್ಲ, ಸೊ ಅದರಿಂದ ಈ ರೀತಿ ಆಗ್ತಾ ಇದೆ. ಸೊ ಹಾಗಾಗಿ ಈ ರೀತಿ ಏನಾದರೂ ಮಾಡಿದರೆ ನೀವು ಅದನ್ನು ಈಗಾಗಲೇ ಡಿಲೀಟ್ ಮಾಡ್ಕೊಂಡ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಫಿಶಿಂಗ್ ಅಂತಂದ್ರೆ ಇದರಲ್ಲಿ ಏನು ಬರುತ್ತೆ ಅಂತಂದ್ರೆ, ಈಗ ಯಾರಾದ್ರೂ ಪರ್ಸನಲ್ ಡಾಕ್ಯುಮೆಂಟ್ಗಳನ್ನ ಯಾವ ರೀತಿ ನೀವು ತಗೊಳ್ಳೋದು, ಪರ್ಸನಲ್ ಡಾಕ್ಯುಮೆಂಟ್ ಇದ್ರೆ ಅದನ್ನ ಯಾವ ರೀತಿ ನೀವು ಅದನ್ನ ಪಡೆದುಕೊಳ್ಳೋದು, ಅದನ್ನ ಯಾವ ರೀತಿ ಕದ್ಕೊಳ್ಳೋದು ಅನ್ನೋದು ಈ ರೀತಿ ಬರ್ತೀವಿ. ಯಾರೋ ಪರ್ಸನಲ್ ಡಾಕ್ಯುಮೆಂಟ್ ಆಗಿರ್ಬೋದು ಅಥವಾ ಏನೋ ಒಂದು ಬ್ಯಾಂಕಿಂಗ್ ಆಗಿರ್ಬೋದು, ಬ್ಯಾಂಕ್ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೊಂದು ಅಕೌಂಟ್ ಇನ್ಫಾರ್ಮೇಷನ್ ಆಗಿರ್ಬೋದು, ಸೊ ಅದನ್ನ ನೀವು ಯಾವ ರೀತಿ ತಗೊಳ್ಳೋದು, ಯಾವ ರೀತಿ ಅದನ್ನ ಅವ್ರ ಕಡೆಯಿಂದ ಗೊತ್ತಾಗದೇ ಇರೋ ಹಾಗೆ ಯಾವ ರೀತಿ ನೀವು ಅದನ್ನ ತಗೊಳ್ಳೋದು, ಈ ರೀತಿ ಕೂಡ ವಿಡಿಯೋ ನೀವು ಏನಾದರೂ ಮಾಡಿ ಹಾಕಿದ್ರೆ ಆ ರೀತಿ ಚಾನಲ್ಗಳು ಕೂಡ ಏನಾಗುತ್ತೆ ಡಿಲೀಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಆ ರೀತಿ ತಪ್ಪನ್ನ ಯಾರು ಕೂಡ ಮಾಡಕ್ಕೆ ಹೋಗ್ಬೇಡಿ, ಅದು ಕೂಡ ತಪ್ಪಾಗಿರುವಂಥದ್ದು. ಸೊ ಇದರಲ್ಲಿ ಇನ್ನೊಂದು ಬರುತ್ತೆ ಏನಪ್ಪ ಅಂದರೆ ಕ್ರಿಪ್ಟೋ ಫಿಶಿಂಗ್ ಅಂತ ಬರುತ್ತೆ. ಇದು ಕ್ರಿಪ್ಟೋ ಫಿಶಿಂಗ್ ಬಗ್ಗೆ ನೀವೇನಾದರೂ ಮಾಹಿತಿನ ಕೊಡ್ತಾ ಇದ್ರೆ, ಅದರ ಮಾಹಿತಿನ ತಗೋತಾ ಇದ್ರೆ, ಅದರ ಮಾಹಿತಿ ಹಂಚ್ತಾ ಇದ್ರೆ ಸೊ ಅದು ಕೂಡ ತಪ್ಪಾಗಿರುತ್ತೆ. ಇದರಲ್ಲಿ ಮೇನ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಯಾರೆಲ್ಲ ಅರ್ನಿಂಗ್ ಆ್ಯಪ್ಸ್ ಬಗ್ಗೆ ಜಾಸ್ತಿ ವಿಡಿಯೋಗಳನ್ನ ಮಾಡಿ ಹಾಕಿದ್ರೆ ನೋಡಿ, ಅದು ಕೂಡ ನಿಮಗೆ ಈ ಒಂದು ಚಾನಲ್ ಡಿಲೀಟ್ ಆಗೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅರ್ನಿಂಗ್ ಆ್ಯಪ್ಸ್ ಅನ್ನ ಯಾರೆಲ್ಲ ಪ್ರಮೋಟ್ ಮಾಡ್ತಾ ಇದ್ದೀರಾ, ಸೊ ಈ ಒಂದು ಆ್ಯಪ್ ಅನ್ನ ನೀವು ಇಷ್ಟು ದುಡ್ಡು ಗಳಿಸ್ಬೋದು, 1 ಲಕ್ಷ ಮಾಡ್ಬೋದು, ತಿಂಗಳಿಗೆ 1 ಲಕ್ಷ ಗಳಿಸ್ಬೋದು, ಸೊ ಈ ಒಂದು ಅರ್ನಿಂಗ್ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಪ್ರಮೋಷನ್ ಯಾರೆಲ್ಲ ಮಾಡ್ತಿದ್ದಾರೆ ನೋಡಿ, ಆ ಒಂದು ಚಾನಲ್ ಕೂಡ ಡಿಲೀಟ್ ಆಗುತ್ತೆ. ಮೇನ್ ಡಿಲೀಟ್ ಆಗ್ತಾ ಇರುವಂಥ ಚಾನಲ್ಗಳೇ ಇವು. ಯಾರೆಲ್ಲ ಅರ್ನಿಂಗ್ ಆ್ಯಪನ್ನು ಮಾಡಿದಾರೋ ಅವೇ ಚಾನಲ್ಗಳು ಜಾಸ್ತಿ ಡಿಲೀಟ್ ಆಗಿರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಬ್ರು ಏನು ಮಾಡ್ತಾರೆ, ಅರ್ನಿಂಗ್ ಆ್ಯಪ್ ಅವರು ಪ್ರಮೋಷನ್ಗೋಸ್ಕರ ಅವರ ಕಡೆ ಒಂದು ಪ್ರಮೋಷನ್ನ ಮಾಡಿಸ್ತಾರೆ. ಸೊ ಅವಾಗ ಅವ್ರು ಏನು ಹೇಳ್ತಾರೆ ಅಂತಂದರೆ, ನೀವು ಈ ಒಂದು ಆ್ಯಪನ್ನು ಯೂಸ್ ಮಾಡಿ, ಈ ಒಂದು ಆ್ಯಪಿಂದ ನೀವು ಇಷ್ಟು ಗಳಿಸಬಹುದು ದುಡ್ಡು ಅಂತ ಹೇಳ್ತಾರೆ. ಸೊ ಆ ಒಂದು ಆ್ಯಪನ್ನು ಯಾರೆಲ್ಲ ಪ್ರಮೋಷನ್ ಮಾಡ್ತಾ ಇದ್ದೀರೋ ಸೊ ಅಂಥ ಆ್ಯಪ್ಗಳು ಕೂಡ ಆ್ಯಪ್ಗಳು ಡೇಂಜರಸ್ ಆಗಿರುತ್ತೆ. ಸೊ ಆ ಒಂದು ಆ್ಯಪ್ಗಳು ಯಾರು ಪ್ರಮೋಷನ್ ಮಾಡ್ತಾ ಇದ್ದಾರೆ ನೋಡಿ, ಅದು ಕೂಡ ಡಿಲೀಟ್ ಆಗುತ್ತೆ. ಸೊ ಅವರು ಕಳಿಸುವಂಥ ಒಂದು ಫೇಕ್ ಸ್ಕ್ರೀನ್ಶಾಟ್ನ ಅವರು ತೊಗೊಂಡ್ಬಿಟ್ಟು ನೋಡಿ ನನಗೆ ಎಷ್ಟು ಇನ್ಕಮ್ ಬಂತು ಈ ಒಂದು ಆ್ಯಪಿಂದ, ನಾನು ಎಷ್ಟು ದುಡಿದೆ, ಸೊ ನೀವು ಕೂಡ ಎಷ್ಟು ದುಡಿರಿ ಅಂತ ಹೇಳ್ಬಿಟ್ಟು ನಿಮಗೆ ಮೋಸ ಮಾಡ್ತಾರೆ. ಸೊ ಈ ರೀತಿ ಕೂಡ ಯಾರೆಲ್ಲ ಯೂಟ್ಯೂಬ್ಗಳಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀರೋ, ಪ್ರಮೋಷನ್ ಮಾಡಿಸಿದ್ದೀರೋ, ಸೊ ಅವ್ರ ವಿಡಿಯೋಗಳು ಕೂಡ ಡಿಲೀಟ್ ಆಗುತ್ತೆ. ಸೊ ಇದು ಮೇನ್ ಆಗಿರುವಂಥದ್ದು, ಇದನ್ನು ಕೂಡ ಯಾರು ಮಾಡೋಕ್ಕೆ ಹೋಗ್ಬೇಡಿ ಅಂತ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನ ಏನಪ್ಪ ಅಂದರೆ ಇಂಟ್ರಾಕ್ಷನಲ್ ಡೆಪ್ಟ್, ಅದೇ ಮಿಸ್ಗೈಡ್ ಮಾಡಬಾರ್ದು. ತಪ್ಪಾಗಿ ಇನ್ಫಾರ್ಮೇಷನ್ ಕೊಡೋದು ಅಂತ ವಿಡಿಯೋದಲ್ಲಿ ಕೊಡ್ತಾ ಇದ್ರೆ ಅದು ಕೂಡ ಏನಾಗುತ್ತೆ ಡಿಲೀಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಮಾಹಿತಿನ ತಪ್ಪು ಸುದ್ದು ಸುಳ್ಳು ಅಂತ ಮಾಹಿತಿನ ನೀವು ಕರೆ ಅಂತ ಬಿಂಬಿಸಿ ನೀವು ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ರೆ ಅದು ಕೂಡ ತಪ್ಪಾಗುತ್ತೆ. ಇನ್ನೊಂದು ಹ್ಯಾಕಿಂಗ್ ಬಗ್ಗೆ ನಿಮ್ಗೆ ಆಗಲೇ ಹೇಳಿದೆ. ಸೊ ಹ್ಯಾಕ್ ಯಾವ ರೀತಿ ಮಾಡೋದು, ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಇರ್ಬೋದು, ಯಾವುದಾದ್ರು ವಸ್ತು ಒಂದು ಏನು ಇಂಪಾರ್ಟೆಂಟ್ ಇರ್ಬೋದು, ಅದನ್ನ ಯಾವ ರೀತಿ ಹ್ಯಾಕ್ ಮಾಡಿ ನಾವು ತಗೊಳ್ಳೋದು, ಅದನ್ನ ಯಾವ ರೀತಿ ನಾವು ಹ್ಯಾಕ್ ಮಾಡಬಹುದು ಅಂತ ನೀವು ಜನಗಳಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ರೆ ಅದು ಕೂಡ ತಪ್ಪಾಗುತ್ತೆ. ಅದರಿಂದ ಕೂಡ ನಿಮ್ಮ ಚಾನಲ್ ಡಿಲೀಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಬೈಪಾಸ್ ಪೇಮೆಂಟ್ ಆಫ್ ಅವರ್ ಡಿಜಿಟಲ್ ಕಂಟೆಂಟ್ ಅವರ್ ಸರ್ವಿಸ್, ಇದು ಕೂಡ ನಾನು ಆಗಲೇ ಹೇಳ್ದಂಗೆ ನೀವು ಒಂದು ಆ್ಯಪ್ ಇದೆ ಅಂತ ತಿಳ್ಕೊಳ್ಳಿ, ಅದನ್ನ ನೀವು ದುಡ್ಡು ಕೊಟ್ಟು ತಗೊಳ್ಳೋದಿರುತ್ತೆ, ಅದನ್ನ ನೀವು ಫ್ರೀಯಾಗಿ ಯಾವ ರೀತಿ ತಗೊಳ್ಳೋದು, ಸೊ ದುಡ್ಡು ಕೊಡದೆ ಯಾವ ರೀತಿ ಅದನ್ನ ಫ್ರೀಯಾಗಿ ಕದ್ಕೊಳ್ಳೋದು ಅನ್ನೋದನ್ನ ಈ ರೀತಿ ಕೂಡ ಇನ್ಫಾರ್ಮೇಷನ್ ನೀವು ಕೊಡೋ ಹಾಗಿಲ್ಲ. ಸೊ ಅದು ಕೂಡ ತಪ್ಪಾಗುತ್ತೆ.
ಸೊ ನಾನು ಆಗಲೇ ಹೇಳ್ದಂಗೆ ನೀವು ಫಿಶಿಂಗ್ ಅಂತ ಅದೇ ಹೇಳಿದ್ನಲ್ಲ, ಅವರ ಪರ್ಸನಲ್ ಡಾಕ್ಯುಮೆಂಟ್ಗಳನ್ನು ಯಾವ ರೀತಿ ನೀವು ಪಡೆದುಕೊಳ್ಳೋದು, ಅವರ ಪರ್ಸನಲ್ ಆಗಿರುವಂಥ ಒಂದು ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಮತ್ತು ಇನ್ನೊಂದಾಗಿರ್ಬೋದು, ಏನಾದರೂ ಪರ್ಸನಲ್ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅದನ್ನು ಯಾವ ರೀತಿ ನೀವು ತೊಗೊಳ್ಳೋದು ಅಂತ ಈ ರೀತಿ ಕೂಡ ವಿಡಿಯೋ ಮಾಡಿ ಹಾಕಿದ್ರೆ ಅದು ಕೂಡ ಚಾನಲ್ ಡಿಲೀಟ್ ಆಗುತ್ತೆ. ಈ ಒಂದು ಪಾಲಿಸಿಯಲ್ಲಿ ಬರುತ್ತೆ, ಅದು ಹೇಳದೆ ಕೇಳದೆ ನಿಮ್ಮ ಚಾನಲ್ ರಾತ್ರಿ ಡಿಲೀಟ್ ಆಗಿ ಹೋಗುತ್ತೆ. ಸೊ ಇದನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ. ಮತ್ತು ಇನ್ನೊಂದು ಇದರಲ್ಲಿ ಫಿಶಿಂಗಲ್ಲೇ ಇನ್ನೊಂದು ಏನಿದೆ, ಎದೆ ಹೇಳಿದ್ನಲ್ಲ ನಿಮಗೆ ಕ್ರಿಪ್ಟೋ ಶಿಪ್ಪಿಂಗ್ ಅಂತ. ಸೊ ಅದು ಕೂಡ ಕ್ರಿಪ್ಟೋ ಶಿಪ್ಪಿಂಗ್ ಬಗ್ಗೆ ನೀವು ಏನಾದರೂ ಮಾಹಿತಿ ಕೊಡ್ತಾ ಇದ್ರೆ, ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ರೆ, ಅದನ್ನು ಯಾವ ರೀತಿ ಮಾಡೋದು, ಅದನ್ನು ಯಾವ ರೀತಿ ತೊಗೊಳ್ಳೋದು, ಈ ರೀತಿ ಕೂಡ ಇನ್ಫಾರ್ಮೇಷನ್ ಕೊಡ್ತಾ ಇದ್ರೆ ಅದು ಕೂಡ ನಿಮಗೆ ದೊಡ್ಡ ಹೊಡೆತ ಬೀಳುತ್ತೆ. ಸೊ ಇದರಿಂದ ನಿಮ್ಮ ಚಾನಲ್ ಏನಾಗುತ್ತೆ, ಅದು ಡಿಲೀಟ್ ಆಗುತ್ತೆ. ಸೊ ಇಷ್ಟು ಈ 4 ರೂಲ್ಸ್ಗಳು ಇದರಲ್ಲಿ ಬರ್ತಾ ಇದೆ ಅಂತಂದ್ರೆ ಡಿಜಿಟಲ್ ಸೆಕ್ಯೂರಿಟಿ ಕಂಟೆಂಟ್ ಏನಿದೆ ಈ ಒಂದು ಪಾಲಿಸಿಯಲ್ಲಿ ಈ 4 ಆಪ್ಷನ್ಗಳನ್ನ ಯಾರೆಲ್ಲ ಪಾಲಿಸ್ತಾ ಇದ್ದೀರೋ ಅಂತಂದ್ರೆ, ಈ ರೀತಿ ವಿಡಿಯೋಗಳನ್ನ ಮಾಡಿ ಹಾಕಿದಿರೋ ದಯವಿಟ್ಟು ಆ ರೀತಿ ಮಾಡಿದ್ರೆ ಅದನ್ನು ಡಿಲೀಟ್ ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ಅದರಿಂದ ನಿಮ್ಮ ಚಾನಲ್ ಖಂಡಿತವಾಗ್ಲೂ ಡಿಲೀಟ್ ಆಗುತ್ತೆ. ಸೊ ಇಲ್ಲ ನಾನು ಆ ರೀತಿ ತಪ್ಪು ಮಾಡಿದ್ರು ತಪ್ಪು ಮಾಡಿಲ್ಲ ನಿಮ್ಗೆ ಕಾನ್ಫಿಡೆನ್ಸ್ ಇತ್ತಂದ್ರೆ ನಿಮಗೆ ಮೊದಲು ವಾರ್ನಿಂಗ್ ಸ್ಟ್ರೈಕ್ ಬರುತ್ತೆ. ಗೈಡ್ಲೈನ್ ನಾ ಹೇಳಿದ್ನ ಕಮ್ಯುನಿಟಿ ಗೈಡ್ಲೈನ್ ಕಡೆಯಿಂದ ವಾರ್ನಿಂಗ್ ಸ್ಟ್ರೈಕ್ ಬರುತ್ತೆ. ಸೊ ಅದು ವಾರ್ನಿಂಗ್ ಸ್ಟ್ರೈಕ್ ಬಂದಾಗ ಕೂಡ ನೀವು ಅದರ ಬಗ್ಗೆ ಕೇರ್ಲೆಸ್ ಮಾಡಲಿಲ್ಲ ಅಂತಂದ್ರೆ ಫಸ್ಟ್ ನಿಮಗೆ ಸ್ಟ್ರೈಕ್ ಬರುತ್ತೆ. ಫಸ್ಟ್ ಸ್ಟ್ರೈಕ್ ತಾನೇ ಬಿಡಿ ಅಂತ ನೀವು ಬಿಟ್ಟರೆ ಆಮೇಲೆ ನಿಮಗೆ ಸೆಕೆಂಡ್ ಸ್ಟ್ರೈಕ್ ಕೊಡ್ತಾರೆ. ಸೆಕೆಂಡ್ ಸ್ಟ್ರೈಕ್ ಕೊಟ್ಟರುವಾಗಲೂ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಒಂದು ಚಾನೆಲ್ ಇದೆ ಅದು ತುಂಬಾ ಹಳ್ಳಕ್ಕೆ ಬಿಟ್ಟು ಅನ್ನೋ ರೀತಿ ಆಗ್ಬಿಡುತ್ತೆ. ಸೊ ಅವಾಗ ಕೂಡ ನೀವು ಎಚ್ಚೆತ್ಕೊಳ್ಳೇಬೇಕು. ಇಲ್ಲ ನಾನು ಯಾವ್ದು ತಪ್ಪು ಮಾಡಿಲ್ಲ, ನಾವು ನಿಮ್ಮ ಒಂದು ಓವರ್ ಕಾನ್ಫಿಡೆನ್ಸ್ ಇತ್ತು ಅಂತಂದ್ರೆ ನಿಮಗೆ ಅಲ್ಲಿ ಬರೋದೇ ಥರ್ಡ್ ಸ್ಟ್ರೈಕ್ ಬಂದಾಗ ನಿಮ್ಮ ಚಾನಲ್ ಕೇಳದೆ ರಾತ್ರಿ ಗೋವಿಂದ ಆಗ್ಬಿಡುತ್ತೆ. ಸೊ ಆ ರೀತಿ ಕೂಡ ಯಾರು ತಪ್ಪು ಮಾಡಕ್ಕೆ ಹೋಗ್ಬೇಡಿ. ದಯವಿಟ್ಟು ಯೂಟ್ಯೂಬ್ ಅವರು ಏನು ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಏನು ಹೇಳ್ತಾರೆ ಅದನ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಉತ್ತಮ ಆಗುತ್ತೆ. ಸೊ ಇದನ್ನೆಲ್ಲ ಕೇಳ್ಬಿಟ್ಟು ನಾವು ಯೂಟ್ಯೂಬ್ ಮಾಡಬಾರ್ದಾ ಅಂತ ನೀವು ನನ್ನ ಕೇಳೋದಾದ್ರೆ, ಯೂಟ್ಯೂಬ್ ಮಾಡಬೇಕಾ ಮಾಡಬಾರ್ದಾ, ಸೊ ಹಾಗಾದ್ರೆ ಯೂಟ್ಯೂಬ್ ಬಿಟ್ಬಿಡೋಣ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಸೊ ಯಾವುದೇ ಒಂದು ನೀವು ಕೆಲಸಕ್ಕೆ ಹೋಗ್ಲಿ ಅಥವಾ ಯಾವುದೇ ಒಂದು ಕೆಲಸ ನೀವು ಮಾಡಲಿ, ಆ ಒಂದು ಕೆಲಸದಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಸೊ ಒಂದು ಕಂಪ್ನಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಸೊ ಇಷ್ಟು ಗಂಟೆ ಟೈಮ್ಗೆ ಬರಬೇಕು, ನೀವು ಇಷ್ಟು ಗಂಟೆ ಟೈಮ್ಗೆ ನಿಮಗೆ ಹೋಗಬೇಕು. ಸೊ ಇಲ್ಲಿ ಈ ರೀತಿಯಾಗಿರುವಂತಹ ಡಿಸಿಪ್ಲಿನ್ ನೀವು ಫಾಲೋ ಮಾಡಬೇಕಂತ ಇರುತ್ತೆ. ಸೊ ಅದನ್ನು ನೀವು ಫಾಲೋ ಮಾಡ್ತಿರಲ್ಲ, ಹಾಗೆ ಕೂಡ ಯೂಟ್ಯೂಬಲ್ಲಿ ಹೇಳುವಂಥ ಈ ಒಂದು ರೂಲ್ಸ್ಗಳನ್ನ ನೀವು ಫಾಲೋ ಮಾಡ್ತಾ ಹೋದರೆ ಯಾವುದೇ ರೀತಿಯಾದ ನಿಮಗೆ ಸ್ಟ್ರೈಕ್ ಆಗಿರ್ಬೋದು, ಮತ್ತು ಯಾವುದೇ ಒಂದು ಕಮ್ಯುನಿಟಿ ಗೈಡ್ ಸ್ಟ್ರೈಕ್ ಆಗಿರ್ಬೋದು, ಯಾವುದೇ ಒಂದು ತೊಂದರೆ ಆಗಿರ್ಬೋದು ನಿಮ್ಮ ಚಾನಲ್ಗೆ ಬರೋದಲ್ಲ, ನಿಮ್ಮ ಚಾನಲ್ ಸೇಫ್ ಆಗಿ ಚೆನ್ನಾಗಿ ಹೋಗುತ್ತೆ. ಸೊ ಇದನ್ನು ನೀವು ತಿಳಿದುಕೊಂಡು ಹೋಗಬೇಕಾಗಿ ಬರುತ್ತೆ. ಸೊ ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ ಆಗಿತ್ತು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಬೇಗ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಯಾರೆಲ್ಲ ಈ ತಪ್ಪನ್ನು ಮಾಡಿದ್ದಾರೋ ದಯವಿಟ್ಟು ಆ ತಪ್ಪನ್ನು ಈಗಲೇ ತಿದ್ಕೊಳ್ಳಿ, ಇಲ್ಲ ಅಂತ ನಿಮ್ಮ ಚಾನಲ್ ಯಾವ ಕ್ಷಣದಲ್ಲೂ ಬೇಕಾದರೂ ಡಿಲೀಟ್ ಆಗ್ಬೋದು. ಸೊ ಹಾಗಾಗಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ನಿಮಗೆ ಪ್ರೋತ್ಸಾಹ ಕೊಡ್ತಾ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.